Hi, I'm Kaviraj from scoringtarget.com. In today's session, we are going to discuss important questions and answers for SSLC exam part 3. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು SSLC ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಸಂಭವನೀಯ ಮತ್ತು ಇಂಪಾರ್ಟೆಂಟ್ ಆದ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಭಾಗ 3. ಭಾಗ 1 ಮತ್ತು ಭಾಗ 2 ನೀವು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಪಾರ್ಟ್ 3. ಸೊ ಈ PDF ನೋಟ್ಸ್ನ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ಲಿ ಇರುತ್ತೆ. ಓಕೆ, ಈಗ ಮೊದಲನೇ ಪ್ರಶ್ನೆ, ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್? ಇದು 2 ಅಂಕದ ಪ್ರಶ್ನೆಯಾಗಿ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಅಂದರೆ ಸ್ವಾಮಿಗೆ ಆತನ ಸಹಪಾಠಿಗಳು ಅಂದರೆ ಕ್ಲಾಸ್ಮೇಟ್ಸು ಮತ್ತು ಟೀಚರ್ಸು ಮತ್ತು ಹೆಡ್ ಮಾಸ್ಟರ್ ಯಾವ ಥರ ಒಂದು ಗೌರವವನ್ನು ಸಲ್ಲಿಸಿದ್ರು ಅಂತ ಪ್ರಶ್ನೆ. ಅಂದರೆ ಸ್ವಾಮಿ ಬರ್ಗ್ಲರನ್ನು ಕ್ಯಾಚ್ ಮಾಡೋ ಮೂಲಕ ಒಬ್ಬ ಪಾಪ್ಯುಲರ್ ಆಗ್ತಾನೆ, ಹೀರೋ ಆಗ್ತಾನೆ. ಸೊ ಅದಕ್ಕೆ ಯಾವ ಥರ ಟೀಚರ್ಸು, ಒಂದು ಕ್ಲಾಸ್ಮೇಟ್ಸು ಮತ್ತು ಹೆಡ್ ಮಾಸ್ಟರ್ ಅವರು ಅವನಿಗೆ ಅಪ್ರಿಸಿಯೇಟ್ ಮಾಡ್ತಾರೆ ಅಂತ ಪ್ರಶ್ನೆ. ಆನ್ಸರ್, ಸ್ವಾಮಿ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್. ಸೊ ಸ್ವಾಮಿದ ಕ್ಲಾಸ್ಮೇಟ್ಸ್ ಎಲ್ಲ ಏನು ಮಾಡ್ತಾರೆ, ಸ್ವಾಮಿಗೆ ತುಂಬ ಒಂದು ಗೌರವವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಗ್. ಪ್ಯಾಟೆಡ್ ಅಂದರೆ ಚಪ್ಪರಿಸು, ಬ್ಯಾಗ್ ಅಂದರೆ ಬೆನ್ನು. ಸೊ ಶಿಕ್ಷಕರು ಏನು ಮಾಡ್ತಾರೆ, ಬೆನ್ನ ಮೇಲೆ ಶಬಾಷ್ ಅಂತ ಆತನಿಗೆ ಚಪ್ಪಡಿಸ್ತಾರೆ. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಅ ಟ್ರೂ ಸ್ಕೌಟ್ ಅಂದರೆ ನಿಜವಾದ ಪತ್ತೇದಾರಿ ವ್ಯಕ್ತಿ ಅಂತ. ಸೊ ಹೆಡ್ ಮಾಸ್ಟರ್ನ ಕೂಡ ಅವರೇನು ಮಾಡ್ತಾರೆ, ಸ್ವಾಮಿಯನ್ನು ಒಳ್ಳೆಯ ಪತ್ತೇದಾರಿ ವ್ಯಕ್ತಿ ಅಂತ ಕರೀತಾರೆ. ಈ ಥರ ಅವನಿಗೆ ಆನರ್ ಮಾಡ್ತಾರೆ. 2ನೇ ಪ್ರಶ್ನೆ, ಡಿಸ್ಕ್ರೈಬ್ ಬ್ರೀಫ್ಲಿ ಹೌ ಅ ಸ್ಟ್ರೇಂಜರ್ ಬಲೇಶ್ವರ ರಿಸ್ಕ್ ಇಸ್ ಲೈಫ್ ಫಾರ್ ರೋಮಾ ತಲ್ರೇಜ. ಇದು 3 ಅಂಕದ ಪ್ರಶ್ನೆ. ದೇರ್ ಇಸ್ ಎ ಗರ್ಲ್ ವಿತ್ ದಿ ಟ್ರ್ಯಾಕ್ಸ್ ಪಾಠದಿಂದ. ಅಂದರೆ ಒಬ್ಬ ಅಪರಿಚಿತ ವ್ಯಕ್ತಿಯಾದಂಥ ಬಲೇಶ್ವರ ಮಿಶ್ರಾ ರೋಮಾ ತಲ್ರೇಜರ್ಗೆ ಜೀವ ಉಳಿಸೋ ಸಲುವಾಗಿ ಯಾವ ಥರ ಒಂದು ರಿಸ್ಕನ್ನು ತೆಗೆದುಕೊತಾನೆ ಅಂತ ಪ್ರಶ್ನೆ. ಆನ್ಸರ್, ಬಾಲೇಶ್ವರ್ ಮಿಶ್ರಾ ಸಾ ರೋಮಾ ಬ್ಲೀಡಿಂಗ್ ಅಲೋನ್ ಆನ್ ದಿ ಟ್ರ್ಯಾಕ್ಸ್. ಇಗ್ನೋರ್ಡ್ ಬೈ ಅದರ್ಸ್, he jumped off the train, prayed and carried her to safety. With the help of a truck driver, they reached a small hospital for initial aid, then transferred to Divine Hospital. ನೋಡಿ, ಬಾಲೇಶ್ವರ್ ಮಿಶ್ರಾ ಏನು ಮಾಡ್ತಾನೆ, ರೋಮಾ ಹಳಿ ಪಕ್ಕದಲ್ಲಿ ರಕ್ತಸ್ರಾವದಲ್ಲಿ ಬಿದ್ದುದನ್ನು ನೋಡಿ ಏನು ಮಾಡ್ತಾನೆ, ಯಾರು ಬರದೇ ಇದ್ದರೂ ಕೂಡ ಆ ಎಲ್ಲವನ್ನು ನೆಗ್ಲೆಕ್ಟ್ ಮಾಡಿ ತಾನು ಮೂವ್ ಆಗ್ತಕ್ಕಂಥ ಟ್ರೈನಿಂದ ಜಂಪ್ ಮಾಡ್ತಾನೆ. ಆ ಹುಡುಗಿಗೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಟೆಂಪೋ ಟ್ರಕ್ ಡ್ರೈವರ್ನ ಸಹಾಯದಿಂದ ಒಂದು ಚಿಕ್ಕ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಕೇವಲ ಪ್ರಥಮ ಚಿಕಿತ್ಸೆಯನ್ನು ಪಡೆದು ಮುಂದೆ ಡಿವೈನ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಅವೇ ಡಾಕ್ಟರ್ ಅನಿಲ್ ಅಗರ್ವಾಲ್ಸ್ ICU ಕೇರ್ ಸೇವ್ಡ್ ಹರ್ ಲೈಫ್. ಅಲ್ಲಿ ಡಾಕ್ಟರ್ ಅನಿಲ್ ಅಗರ್ವಾಲ್ ಅವ್ರು ಏನು ಮಾಡ್ತಾರೆ, ಅವಳನ್ನು ICU ಅಂದರೆ ಇಂಟೆನ್ಸಿವ್ ಕೇರ್ ಯೂನಿಟ್, ತುರ್ತು ಚಿಕಿತ್ಸಾ ಘಟಕ ಅಂತ ಇರ್ತಲ್ಲ, ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ಅವಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ, ಜೀವವನ್ನು ಉಳಿಸ್ತಾರೆ. ಬಾಲೇಶ್ವರಸ್ ಕರೇಜ್ ಆ್ಯಂಡ್ ಕ್ವಿಕ್ ಥಿಂಕಿಂಗ್ ರೆಸ್ಕ್ಯೂಡ್ ರೋಮಾ ಫ್ರಮ್ ಸರ್ಟೇನ್ ಡೆತ್. ಸೊ ಬಾಲೇಶ್ವರ ಮಿಶ್ರಾ ಆಡ್ತಾ ಇರ್ತಕ್ಕಂಥ ಒಂದು ಧೈರ್ಯ ಮತ್ತು ಆತನಿಗೆ ಯೋಚನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಏನು ಮಾಡ್ತಂದರೆ ರೋಮಾಳಿಗೆ ತನ್ನ ಒಂದು ಪ್ರಾಣಾಪಾಯದಿಂದ ರಕ್ಷಣೆಯನ್ನು ದೊರಕುತ್ತೆ. ಈಗ 3rd ಕ್ವೆಶನ್, ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಇದು 3 ಅಂಕದ ಪ್ರಶ್ನೆ. ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಪಾಠದಿಂದ. ನಾನು ಆ ವ್ಯಕ್ತಿ ಜೊತೆ ವಾದ ಮಾಡಿದೆ, ಬಟ್ ಆ ವಾದ ಯೂಸ್ ಆಗಲಿಲ್ಲ. ಇದೊಂದು ಸ್ಟೇಟ್ಮೆಂಟ್. ಸೊ ಹೂ ಆರ್ಗ್ಯೂಡ್ ವಿತ್ ಹೂಮ್, ಇಲ್ಲಿ ಯಾರೊಂದಿಗೆ ವಾದಿಸಿದರು ಅಂತ ಪ್ರಶ್ನೆ. ದ ಆಥರ್ ಆರ್ಗ್ಯೂಡ್ ವಿತ್ ಡಾನ್ ಅನ್ಸೆಲ್ಮೋ. ಅಂದರೆ ಈ ಪಾಠದ ಲೇಖಕರು ಡಾನ್ ಅನ್ಸೆಲ್ಮೋನ್ ಜೊತೆ ವಾದಿಸ್ತಾರೆ. ಇಲ್ಲಿ ಆಥರ್ ಅಂದರೆ ಯಾರು, ಜುವಾನ್ ಎ ಸೆಡಿಲೋ, ಅಥವಾ ನಾವು ಸ್ಟೋರಿ ಟೆಲ್ಲರ್ ಅಂತ ಕೂಡ ಕರಿತೀವಿ. ಇನ್ನು ಬಿ ಪ್ರಶ್ನೆ, ವಾಟ್ ವಾಸ್ ಆರ್ಗ್ಯೂಡ್ ವಿತ್ ಹಿಮ್. ಸೊ ಡಾನ್ ಅನ್ಸೆಲ್ಮೋ ಜೊತೆ ಅವರು ಏನು ವಾದ ಮಾಡ್ತಾರೆ. He argued with him to take the extra amount for the extra land. ಸೊ ಇಲ್ಲಿ ಲೇಖಕರು ಡಾನ್ ಅನ್ಸೆಲ್ಮೋ ಜೊತೆ ಏನು ವಾದ ಮಾಡ್ತಾರೆ ಅಂದರೆ, ಹೆಚ್ಚಿನ ಪ್ರಾಪರ್ಟಿ ಇರೋ ಸಲುವಾಗಿ, ಆ ಭೂಮಿ ಹೆಚ್ಚಿಗೆ ಇರೋ ಸಲುವಾಗಿ ದುಡ್ಡನ್ನು ಕೂಡ ಹೆಚ್ಚಿಗೆ ತಗೋ ಅಂತ ಹೇಳ್ತಾರೆ, ವಾದಿಸ್ತಾರೆ. ವಾಟ್ ವಾಸ್ ದ ರಿಸಲ್ಟ್. ಸೊ ಈ ಥರ ಅವರಿಗೆ ವಾದ ಮಾಡಿದಾಗ ಏನಾಯಿತು, ಅದರ ಫಲಿತಾಂಶ ಏನಾಯಿತು. ಆನ್ಸರ್, he signed the deed and collected the money what he had quoted earlier. ಡಾನ್ ಅನ್ಸೆಲ್ಮೋ ಏನು ಮಾಡ್ತಾನೆ, ಕರಾರು ಪತ್ರಕ್ಕೆ ಸಹಿ ಮಾಡಿ ಮೊದಲು ತಾನು ಎಷ್ಟು ದುಡ್ಡು ಹೇಳಿದೋ ಅಷ್ಟು ಮಾತ್ರ ತೆಗೆದುಕೊತಾನೆ, ಹೆಚ್ಚಿನ ಅಮೌಂಟನ್ನು ತೆಗೆದುಕೊಳ್ಳೋದಿಲ್ಲ.
Now, fourth question. How did Ambedkar and Gandhi try to wipe out caste discrimination? ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಒಂದು ಜಾತಿ ಪದ್ಧತಿಯನ್ನು ಯಾವ ಥರ ಅಳಿಸಿ ಹಾಕಲು ಪ್ರಯತ್ನಿಸಿದರು. ಇಲ್ಲಿ ವೈಪಾಟ್ ಅಂದರೆ ಅಳಿಸಿ ಹಾಕೋದು, ಕಿತ್ತಿ ಹಾಕೋದು. ಡಿಸ್ಕ್ರಿಮಿನೇಷನ್ ಅಂದರೆ ಭೇದ ಭಾವ. ಸೊ ಜಾತಿ ಭೇದ ಭಾವವನ್ನು ತೊಡೆದು ಹಾಕುವಲ್ಲಿ ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಯಾವ ಥರ ಪ್ರಯತ್ನ ಪಟ್ಟರು ಅಂತ ಪ್ರಶ್ನೆ ಇದು 2 ಅಂಕದ್ದು. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ. ಆನ್ಸರ್ ಗಾಂಧಿ ಫ್ರಮ್ ರಿಮೈಂಡಿಂಗ್ ದ ಡ್ಯೂಟಿ ಆಫ್ ಹೈಯರ್ ಕ್ಲಾಸಸ್ ಟುವರ್ಡ್ ದಿ ಟಿಪ್ರೆಸ್ ಕ್ಲಾಸಸ್. ಸೊ ಗಾಂಧೀಜಿಯವರು ಮಾಡ್ತಾರೆ, ತಮ್ಮ ಉನ್ನತ ಜನಾಂಗದವರಿಗೆ ಹೇಳ್ತಾರೆ, ಕೆಳ ಜನಾಂಗದವರಿಗೆ ಸಮಾನವಾಗಿ ಬದುಕ್ತಕ್ಕಂಥ ನೋಡ್ಕೊಳ್ತಕ್ಕಂಥದ್ದು ನಿಮ್ಮ ಒಂದು ಕರ್ತವ್ಯ ಅಂತ ಹೇಳ್ತಾರೆ. ಗಾಂಧೀಜಿಯವರು ಡ್ಯೂಟಿಯನ್ನು ಹೇಳ್ತಾರೆ. ಅಂಬೇಡ್ಕರ್ ಏನು ಹೇಳ್ತಾರೆ? ಫ್ರಮ್ ರಿಮೈಂಡಿಂಗ್ ದ ರೈಟ್ಸ್ ಆಫ್ ಡಿಪ್ರೆಸ್ ಕ್ಲಾಸಸ್ ವಿತ್ ಹೈಯರ್ ಕ್ಲಾಸಸ್. ಕೆಳ ವರ್ಗದವರು ಮೇಲ್ವರ್ಗದವರಿಗೆ ಜೊತೆಗೆ ಸಮಾನವಾಗಿ ಬದುಕ್ತಕ್ಕಂಥ ಹಕ್ಕಿದೆ ಅಂತ ಹೇಳ್ತಾರೆ. ಅಂದರೆ ಅಂಬೇಡ್ಕರ್ ಅವರು ಹಕ್ಕಿನ ಬಗ್ಗೆ ಹೇಳಿದ್ರೆ, ಗಾಂಧೀಜಿಯವರು ಕರ್ತವ್ಯದ ಬಗ್ಗೆ ಹೇಳ್ತಾರೆ. 5ನೇ ಪ್ರಶ್ನೆ. ಬಟ್ ದೇ ಡಿಡ್ ನಾಟ್ ವೈಸ್ ದೇರ್ ಫಿಯರ್ಸ್. ಇದು 3 ಅಂಕದ ಪ್ರಶ್ನೆ. ಇಲ್ಲಿ ಫಿಯರ್ಸ್ ಅಂದ್ರೇನು? ಭಯ. ಅವರು ತಮ್ಮ ಭಯವನ್ನು ವ್ಯಕ್ತಪಡಿಸಲಿಲ್ಲ, ತೋರಿಸ್ಕೊಳ್ಳಿಲ್ಲ. ಇದು ಯಾವ ಪಾಠ ಅಂದರೆ ದ ಕಾನ್ಸರ್ಟ್. ನೋಡೋಣ ಪ್ರಶ್ನೆ ಏನಿದೆ. ಹೂ ಡಸ್ ದೇ ರೆಫರ್ ಟು? ಇಲ್ಲಿ ದೇ ಅಂದರೆ ಯಾರು? ಅವರು ತಮ್ಮ ಭಯವನ್ನು ವ್ಯಕ್ತಪಡಿಸಲಿಲ್ಲ. ಅವರು ಅಂದರೆ ಯಾರು? ಅನಂತ್ಸ್ ಪೇರೆಂಟ್ಸ್, ಅನಂತನ ಪೋಷಕರು. ಬಿ ಪ್ರಶ್ನೆ. ವಾಟ್ ವಾಸ್ ದೇರ್ ಫಿಯರ್? ಸೊ ಅವರ ಭಯ ಏನಾಗಿತ್ತು? ಆನ್ಸರ್ ಅನಂತ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್. ಅಂದರೆ ಅನಂತು ಭಾಳ ದಿವಸ ಬದುಕಿ ಉಳಿಯೋದಿಲ್ಲ ಅಂತ ಅವ್ರದೊಂದು ಭಯ ಇತ್ತು. ಯಾಕಂದರೆ ಅನಂತನಿಗೆ ಕ್ಯಾನ್ಸರ್ ಆಗಿತ್ತಲ್ವಾ, ಅದಕ್ಕೆ. ಹೌ ಡಿಡ್ ದೇ ಲುಕ್ ಆಫ್ಟರ್ ಹಿಮ್? ಇಲ್ಲಿ ಲುಕ್ ಆಫ್ಟರ್ ಅಂದ್ರೇನು? ನೋಡ್ಕೊಳ್ಳೋದು. ಸೊ ಅನಂತರ ಪೋಷಕರು ಅನಂತನಿಗೆ ಯಾವ ಥರ ನೋಡ್ಕೋತಾ ಇದ್ದರು? ಆನ್ಸರ್ ದೇ ಲಾಫ್ಡ್, ಟಾಕ್ಡ್ ಆ್ಯಂಡ್ ಸರೌಂಡೆಡ್ ವಿತ್ ಹಿಮ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ. ಸೊ ಆತನ ಕುಟುಂಬದವ್ರು ಏನು ಮಾಡ್ತಾರೆ? ಅನಂತನ ಜೊತೆಗೆ ಚೆನ್ನಾಗಿ ಮಾತಾಡೋದು, ನಗೋದು, ಆತನ ಸುತ್ತಲೇ ಯಾವಾಗಲೂ ಇರೋದು, ಅವನಿಗೆ ಒಟ್ಟಾರೆ ಸಂತೋಷಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ರು. ಸೊ 6ನೇ ಪ್ರಶ್ನೆ. ವಿ ವಾಂಟ್ ಅವರ್ ಹೋಮ್ಸ್ ಆ್ಯಂಡ್ ಅವರ್ ಫ್ಯಾಮಿಲೀಸ್. ನಾವು ನಮಗೆ ನಮ್ಮ ಮನೆಗೆ ವಾಪಸ್ ಹೋಗಬೇಕು ಮತ್ತು ನಮ್ಮ ಕುಟುಂಬದ ಜೊತೆ ಬೆರಿಬೇಕು ಅಂತ ಈ ಒಂದು ಸ್ಟೇಟ್ಮೆಂಟ್ ಇದೆ. ಇದು 3 ಅಂಕದ ಎಕ್ಸ್ಟ್ರಾಕ್ಟ್ ಪ್ರಶ್ನೆ ದ ಡಿಸ್ಕವರಿ ಪಾಠದಿಂದ. ನಾವು ವಾಪಸ್ ನಮ್ಮ ಮನೆಗೆ ಹೋಗಬೇಕು, ನಮ್ಮ ಫ್ಯಾಮಿಲಿ ಜೊತೆ ಸೇರಬೇಕು. ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದ್ರು? ಆನ್ಸರ್ ಗುಲೆರ್ಮೋ ಸೆಡ್ ಟು ದಿಸ್ ಟು ಕೊಲಂಬಸ್. ಸೊ ಈ ಮಾತನ್ನು ಗುಲೆರ್ಮೋ ಏನು ಮಾಡ್ತಾನೆ? ಕೊಲಂಬಸ್ಗೆ ಹೇಳ್ತಾನೆ. ವಾಟ್ ವೇರ್ ಹಿಸ್ ಫೀಲಿಂಗ್ಸ್? ಸೊ ಗುಲೆರ್ಮೋ ಐರಿಸಿನ ಒಂದು ಭಾವನೆ, ಆ ಒಂದು ಫೀಲಿಂಗ್ಸ್ ಹೆಂಗಿತ್ತು ಆ ಟೈಮಲ್ಲಿ? ಹಿ ವಾಸ್ ಅಗೇನ್ಸ್ಟ್ ಕೊಲಂಬಸ್, ಹಿ ವಾಸ್ ರೆಬೆಲಿಯಸ್ ಆನ್ ಕೊಲಂಬಸ್. ಸೊ ಆತ ಕೊಲಂಬಸ್ನ ವಿರುದ್ಧವಾಗಿ ಹೋಗ್ತಾ ಇದ್ದ, ಕೊಲಂಬಸ್ನ ವಿರುದ್ಧ ದಂಗೆ ಹೇಳ್ತಾ ಇದ್ದ. ರೆಬೆಲಿಯಸ್ ಅಂದರೆ ದಂಗೆ ಹೇಳೋದು. ಹೂ ಈಸ್ ಹಿ ಸ್ಪೀಕಿಂಗ್ ಟು? ಆತ ಯಾರೊಂದಿಗೆ ಮಾತಾಡ್ತಿದ್ದ? ಹಿ ಈಸ್ ಸ್ಪೀಕಿಂಗ್ ಟು ಕೊಲಂಬಸ್. ಓಕೆ, ನೆಕ್ಸ್ಟ್ ನಾವೀಗ 7ನೇ ಪ್ರಶ್ನೆ ನೋಡೋಣ. ಹೌ ಕ್ಯಾನ್ ಯು ಸೇ ದ್ಯಾಟ್ ಸತೀಶ್ ಬಿಕೇಮ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್? ಇದು ಒಂದು 2 ಅಂಕದ ಪ್ರಶ್ನೆಯಾಗಿ ಕೇಳಿದ್ದು. ಸೊ ಸತೀಶ್ ಗುಜರಾಲ್ ಜಗತ್ ಪ್ರಖ್ಯಾತ ಕಲಾವಿದ ಹೇಗಾದ ಅಂತ ಪ್ರಶ್ನೆ. ಸೊ ಆನ್ಸರ್ ಸತೀಶ್ ಡಿಸ್ಪ್ಲೇಡ್ ಹಿಸ್ ವರ್ಕ್ಸ್ ಇನ್ ಪ್ರೆಸ್ಟಿಜಿಯಸ್ ಮ್ಯೂಸಿಯಮ್ಸ್ ಲೈಕ್ ದ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್, ನ್ಯೂಯಾರ್ಕ್, ದ ಹಿರೋಶಿಮಾ ಕಲೆಕ್ಷನ್, ವಾಷಿಂಗ್ಟನ್ ಆ್ಯಂಡ್ ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ನ್ಯೂ ಡೆಲ್ಲಿ. ಸೊ ಸತೀಶ್ ಏನು ಮಾಡ್ತಾರೆ? ತಮ್ಮ ಒಂದು ಪ್ರಮುಖವಾದ ಕಲೆಗಳನ್ನು ಜಗತ್ ಪ್ರಖ್ಯಾತ ಮ್ಯೂಸಿಯಂಗಳಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ. ಆ ಪ್ರಮುಖವಾದ ಮ್ಯೂಸಿಯಂಗಳು ಯಾವುದು? ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ ನ್ಯೂಯಾರ್ಕ್ ಒಂದು, 2ನೇದು ಹಿರೋಶಿಮಾ ಕಲೆಕ್ಷನ್, 3ನೇದು ವಾಷಿಂಗ್ಟನ್, 4ನೇದು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ನ್ಯೂ ಡೆಲ್ಲಿ. ಹಿ ವಾಸ್ ಅವಾರ್ಡೆಡ್ ದ ಆರ್ಡರ್ ಆಫ್ ಕ್ರೌನ್ ಇನ್ ನ್ಯೂ ಡೆಲ್ಲಿ. ಜೊತೆಗೆ ಅವರಿಗೆ ಆರ್ಡರ್ ಆಫ್ ಕ್ರೌನ್ ಅಂತಕ್ಕಂಥ ಪ್ರಶಸ್ತಿ ಕೂಡ ದೊರಕುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ? ಸತೀಶ್ ಬಿಕೇಮ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳ್ಬೋದು. ಇನ್ನು 8ನೇ ಪ್ರಶ್ನೆ. ಸೈಂಟಿಸ್ಟ್ಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಜಸ್ಟಿಫೈ. ಸೊ ವಿಜ್ಞಾನಿಗಳು ತುಂಬ ಪ್ರಾಕ್ಟಿಕಲ್ ಒಂದು ಜನ ಅಂತ ನಾವು ಸಮರ್ಥಿಸಿ ಬರೆಯಬೇಕು. ಇದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ 2 ಅಂಕದ ಪ್ರಶ್ನೆ. ಆನ್ಸರ್ ಸೈಂಟಿಸ್ಟ್ಸ್ ಆರ್ ದಿ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದಿ ವರ್ಲ್ಡ್. ಸೊ ಜಗತ್ತಿನ ವಿಜ್ಞಾನಿಗಳೆಲ್ಲ ಹೆಂಗಿರ್ತಾರೆ ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ.
This could be seen in new technologies, new brands of industry, from defense to entertainment. ಸೊ ಅವರು ಪ್ರಾಕ್ಟಿಕಲ್ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಅವರು ಹಲವಾರು ತಂತ್ರಜ್ಞಾನಗಳನ್ನ ಕಂಡುಹಿಡಿದರು, ಹಲವಾರು ಬ್ರ್ಯಾಂಡ್ಗಳಿರ್ತಕ್ಕಂಥ ಒಂದು ವಸ್ತುಗಳನ್ನು ಕಂಡುಹಿಡಿತಾರೆ. ಅಂದರೆ ಕೈಗಾರಿಕೆಯಿಂದ ಹಿಡ್ಕೊಂಡು ರಕ್ಷಣಾ ತನಕ ಮತ್ತು ಎಂಟರ್ಟೈನ್ಮೆಂಟ್ ಸೋರ್ಸ್ ತನಕ ಎಲ್ಲ ಇನ್ವೆಂಟ್ ಮಾಡಿದ್ದು, ಎಲ್ಲ ಕಂಡುಹಿಡಿದು ಕೂಡ ವಿಜ್ಞಾನಿಗಳೇ. ದ ಸೈಂಟಿಸ್ಟ್ ಇನ್ವೆಂಟೆಡ್ ಆಂಟಿಬಯೋಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಬಯೋಟೆಕ್ನಾಲಜಿ, synthetic fibers, the green revolution, and genetic forensic diagnosis, etc. ಸೊ ಇಲ್ಲಿ ಕೆಲವೊಂದು ಉದಾಹರಣೆಯನ್ನು ಕೊಡ್ತಾರೆ ವಿಜ್ಞಾನಿಗಳು ಏನೇನು ಕಂಡು ಹಿಡಿದರು ಅಂತ. ಆಂಟಿಬಯೋಟಿಕ್ಸ್ ಜೀವ ನಿರೋಧಕ, ಎಲೆಕ್ಟ್ರಾನಿಕ್ಸ್ ವಿದ್ಯುನ್ಮಾನಗಳು, ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ, ಸಿಂಥೆಟಿಕ್ ಫೈಬರ್ಸ್ ಕೃತಕ ಪ್ಲಾಸ್ಟಿಕ್, ದ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ, ಜೆನೆಟಿಕ್ ಫೋರೆನ್ಸಿಕ್ ಡಯಾಗ್ನೋಸಿಸ್ ಅಂದರೆ ಅಪರಾಧ ಪತ್ತೆ ಹಚ್ಚತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಕಂಡುಹಿಡಿತಾರೆ. ಸೊ ನೆಕ್ಸ್ಟ್ ಕ್ವಶನ್ 9ನೇದು, ಹೌ ಡಸ್ ದ ಪೊಯೆಟ್ ಮರೀನಾ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ದ ಲ್ಯಾಂಡ್? ಇದು 3 ಅಂಕದ ಪ್ರಶ್ನೆ. ಐ ಆಮ್ ದ ಲ್ಯಾಂಡ್ ಪೊಯಮ್ದಿಂದ. ಸೊ ಐ ಆಮ್ ದ ಲ್ಯಾಂಡ್ ಕವನದಲ್ಲಿ ಕವಿತ್ರಿ ಮರೀನಾ ಅವರು ತಮ್ಮ ಒಂದು ಭಾವನೆಯನ್ನು, ಅಂದರೆ ತಾವು ಭೂಮಿಯಾಗಿ ಒಂದು ಭಾವನೆಯನ್ನು ಯಾವ ಥರ ವ್ಯಕ್ತಪಡಿಸ್ತಾರೆ? ಆನ್ಸರ್, ಹಿಯರ್ ದ ಪೊಯೆಟ್ ಮರೀನಾ ಡಿ ಬೆಲ್ಲೆಗೆಂಟಾ ಎಕ್ಸ್ಪ್ರೆಸಸ್ ದ ಫೀಲಿಂಗ್ ಆಫ್ ದ ಲ್ಯಾಂಡ್ ಬೀಯಿಂಗ್ ಟು ಬಿ ದ ಲ್ಯಾಂಡ್ ಆರ್ ದ ಮದರ್ ಅರ್ತ್. ಸೊ ಈ ಕವನದಲ್ಲಿ ಮರೀನಾ ಡಿ ಬೆಲ್ಲೆಗೆಂಟಾ ಅವರು ಭೂಮಿಯನ್ನು ತಾಯಿಗೆ ಹೋಲಿಸ್ತಾರೆ. She tells how the land, like the mother, is full of patience, while we, our children, go about destroying her. ಸೊ ಇಲ್ಲಿ ಆ ಭೂಮಿಯನ್ನು ತಾಯಿ ಅಂತ ಮತ್ತು ಭೂಮಿ ಇರ್ತಕ್ಕಂಥ ಜನರನ್ನು ಮಕ್ಕಳಂತ ನೋಡ್ತಾರೆ. ಸೊ ಮಕ್ಕಳು ಎಷ್ಟೇ ತೊಂದರೆ ಕೊಟ್ಟರು ಕೂಡ ತಾಯಿ ಯಾವ ಥರ ಸಹನೆ ಮಾಡ್ಕೊಂಡು ಕೂಡ್ತಾಳೆ ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ 10ನೆಯ ಪ್ರಶ್ನೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ದ ಜಾಜ್ ಮ್ಯೂಸಿಷಿಯನ್ ಈಸ್ ಅ ಪ್ಯಾಥೆಟಿಕ್ ಫಿಗರ್? ಪ್ಯಾಥೆಟಿಕ್ ಫಿಗರ್ ಅಂದರೆ ಶೋಚನೀಯವಾಗಿ ಕಾಣ್ತಕ್ಕಂಥ ಒಂದು ಶರೀರ ಅಥವಾ ವ್ಯಕ್ತಿ. ಜಾಜ್ ಮ್ಯೂಸಿಷಿಯನ್ ಏನಿದ್ದ ಆತ ತುಂಬ ನೋಡೋಕ್ಕೆ ಶೋಚನೀಯವಾಗಿ ಕಾಣ್ತಾ ಇದ್ದ, ತುಂಬ ದುಃಖದಲ್ಲಿದ್ದಂಗೆ ಕಾಣ್ತಿದ್ದ. ಹೇಗೆ ಹೇಳ್ತೀರಾ ಅಂತ ಕೇಳಿದೆ ಪ್ರಶ್ನೆ. 2 ಅಂಕದ್ದು ಜಾಜ್ ಪೊಯಮ್ 2ದಿಂದ. ಆನ್ಸರ್, ದ ಜಾಜ್ ಪ್ಲೇಯರ್ ಈಸ್ ಆನ್ ಓಲ್ಡ್ ಬ್ಲ್ಯಾಕ್ ಮ್ಯಾನ್. ಸೊ ಜಾಜ್ ಪ್ಲೇಯರ್ಗೆ ತುಂಬ ವಯಸ್ಸಾಗಿತ್ತು, ಆತ ಒಬ್ಬ ಕಪ್ಪು ಜನಾಂಗದ ವ್ಯಕ್ತಿಯಾಗಿದ್ದ. ಹಿಸ್ ಫೇಸ್ ಈಸ್ ಅನ್ಸೆವನ್ ಆ್ಯಂಡ್ ರಿಂಕಲ್ಡ್. ಆತನ ಮುಖ ಸೇವಿಂಗ್ ಮಾಡ್ಕೊಳ್ಳೋದೇ ಇರ್ತಕ್ಕಂಥ ಮುಖ ತುಂಬ ಒಂದು ರಿಂಕಲ್ ಅಂದರೆ ಪದರ ವಯಸ್ಸಾದ್ಮೇಲೆ ಸ್ಕಿನ್ ಯಾವ ಥರ ಆಗುತ್ತೆ ಆ ಥರ ಕಾಣ್ತಾ ಇತ್ತು. ಹೀ ಹ್ಯಾಸ್ ಅ ಸ್ಯಾಗಿಂಗ್ ಸ್ಟೊಮೆಕ್. ಇನ್ನು ಜೋತು ಬಿದ್ದ ಹೊಟ್ಟೆಯನ್ನು ಹೊಂದಿದ್ರು. ಹಿ ವಿಯರ್ಸ್ ಅ ಫೇಡೆಡ್ ಬ್ಲೂ ಶರ್ಟ್, ಅ ಲೂಸ್ ನೆಕ್ ಟೈ ಆ್ಯಂಡ್ ಆನ್ ಓಲ್ಡ್ ಜಾಕೆಟ್ ಆ್ಯಂಡ್ ಟೋರ್ ಶೂಸ್. ಇನ್ನು ಅವರು ಹಾಕಿಕೊಂಡಿದಂಥ ಒಂದು ನೀಲಿ ಬಣ್ಣದ ಶರ್ಟು ಬಣ್ಣ ಮಾಸಿತ್ತು, ಟೈ ಕೂಡ ತುಂಬ ಲೂಸ್ ಆಗಿತ್ತು, ಜಾಕೆಟನ್ನು ಹಾಕ್ಕೊಂಡಿದ್ರು, ಇನ್ನು ಹರಿದಿದ್ದ ಶೂಸ್ಗಳನ್ನು ಹಾಕ್ಕೊಂಡಿದ್ರು, ಪೇಪರ್ಗಳಿದ್ದವು ಅದರಲ್ಲಿ. ಹಿ ಲುಕ್ಸ್ ಅ ಟಯರ್ಡ್. ಅವ್ರು ನೋಡೋಕ್ಕೆ ತುಂಬ ದಣಿದ ಹಾಗೆ ಕಾಣ್ತಾ ಇದ್ರು. ಈ ಥರ ಪ್ಯಾಥೆಟಿಕ್ ಫಿಗರ್ ಆಗಿದ್ದರು ಅಂತ. ಸೊ 11ನೇ ಪ್ರಶ್ನೆ, ದೆನ್ ಯು ಆ್ಯಂಡ್ ಯುವರ್ ಸೋಲ್ ಆನ್ ದ ಅರ್ತ್ ಕ್ಯಾನ್ ಗೋ ಆ್ಯಂಡ್ ಬ್ಲೋ ಯುವರ್ ಟಾಪ್. ಇದು 3 ಅಂಕದ ಪ್ರಶ್ನೆ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪದ್ಯದಿಂದ. ಅಂದರೆ ನಾನು ಬಾಹ್ಯಾಕಾಶಕ್ಕೆ ಹೋಗಿ ತಲುಪಿದ ಮೇಲೆ ನೀವು ಎಲ್ಲರೂ ನನ್ನನ್ನು ನೋಡಿ ಆಮೇಲೆ ಏನು ಮಾಡ್ತೀರಾ, ನನ್ನ ಬಗ್ಗೆ ಒಂಥರ ಜಿಗುಪ್ಸೆ ಅಸೂಯೆಯನ್ನು ಪಡ್ಕೋತೀರಾ, ಕೋಪಗೊಳ್ತೀರಾ, ನನಗೆ ಆ ಸಾಧನೆ ಮಾಡೋಕ್ಕಾಗಲಿಲ್ಲ ಅಂತ ಹೊಟ್ಟೆ ಉರಿ ಪಡ್ಬೋದು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್? ಈ ಮಾತನ್ನು ಯಾರು ಹೇಳಿದ್ರು? ದ ಆಸ್ಟ್ರೋನಾಟ್ ಹೇಳ್ತಾರೆ. ಅಂದರೆ ನಾವು ಆಸ್ಟ್ರೋನಾಟ್ ಅಂತ ಬರಿಬೋದು, ದ ಪೊಯೆಟ್ ಅಂತ ಬರಿಬೋದು, ಅಥವಾ ನಾರ್ಮನ್ ನಿಕೋನ್ಸನ್ ಅಂತ ಕೂಡ ಬರಿಬೋದು ಕವಿ ಹೆಸರ. ಬಿ, ವೇರ್ ಈಸ್ ದ ಸ್ಪೀಕರ್ ಗೋಯಿಂಗ್ ಟು? ಸೊ ಕವಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ದ ಸ್ಪೀಕರ್ ಈಸ್ ಗೋಯಿಂಗ್ ಟು ಸ್ಪೇಸ್. ಕವಿ ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದಾರೆ. ಸಿ, ವೈ ಡಸ್ ಹಿ ಸೇ ಎವ್ರಿ ಸೋಲ್ ಟು ಬ್ಲೋ ದೇರ್ ಟಾಪ್? ಯಾಕೆ ಆ ಥರ ಹೇಳ್ತಾರೆ? ಪ್ರತಿ ಜನ ನನ್ನ ಬಗ್ಗೆ ಅಸೂಯೆ ಪಡ್ಬೋದು, ಹೊಟ್ಟೆಗಿಚ್ಚು ಪಡ್ಬೋದು ಅಂತ ಯಾಕೆ ಹೇಳ್ತಾರೆ? ಬಿಕಾಸ್ ಇಟ್ ಟೇಕ್ಸ್ 100 ಲೈಟ್ ಇಯರ್ಸ್ ಟು ಟ್ರಾವೆಲ್. ಯಾಕಂದರೆ ಅಷ್ಟು 200 ಜ್ಯೋತಿರ್ವರ್ಷಗಳಷ್ಟು ದೂರ ಹೋಗಬೇಕಾದ ಪ್ರಯಾಣ ಅಂತೂ ಹೀಗಾಗಿ ಜನ ಆ ಥರ ಅನ್ಕೋಬೋದು ಅಂತ ಅವ್ರ ಭಾವನೆ. ಸೊ ಕೊನೆಯ ಪ್ರಶ್ನೆ ನೋಡ್ತಾ ಇದ್ವಿ, ಇದು 4 ಅಂಕದ್ದು. ಹೌ ಡಸ್ ದ ಪೊಯೆಟ್ ವಿಶ್ ಟು ಪ್ರೈಸ್ ದ ಮದರ್ ಇಂಡಿಯಾ? ತಾಯಿ ಭಾರತೀಯನ ಕವಿ ಯಾವ ಥರ ವರ್ಣನೆ ಮಾಡಿದ್ರು ಅಂತ ಪ್ರಶ್ನೆ. ಅಂದರೆ ಇಲ್ಲಿ ವೇಕಿ ಗೋಕಾಕ್ ಅವರು ಮದರ್ ಇಂಡಿಯಾವನ್ನು ಯಾವ ಥರ ಅಪ್ರಿಸಿಯೇಟ್ ಮಾಡ್ತಾರೆ ಅಂತ ಬರೀಬೇಕು. ಆನ್ಸರ್,
India is described in terms of its physical features which are beautiful, be it the majestic Himalayas, be it the magnificent seas, be it the clear sunrise. ಸೊ ಕವಿ ಭಾರತದ ಒಂದು ಭೌಗೋಳಿಕ ಒಂದು ಗುಣಲಕ್ಷಣಗಳನ್ನ ಹಾಡಿ ಹೋಗುತ್ತಾರೆ. ಫಿಸಿಕಲ್ ಬ್ಯೂಟಿ ಅಂದರೆ ಅದು ಹಿಮಾಲಯದ ಪರ್ವತ ಆಗಿರ್ಬೋದು, ಸಮುದ್ರಗಳಾಗಿರ್ಬೋದು, ಆಮೇಲೆ ಸೂರ್ಯೋದಯ ಸೂರ್ಯನಾಗಿರ್ಬೋದು. ಆನಂತರ ದ poet wants to praise about the song of rock temples, epics in stone, or sacrifice of her children and her own children. ಆಮೇಲೆ ಕವಿ ಒಂದು ಹಿಸ್ಟೋರಿಕಲ್ ಬ್ಯೂಟಿ ಬಗ್ಗೆ ವರ್ಣನೆ ಮಾಡ್ತಾರೆ. ಅಂದರೆ ಭಾರತದಲ್ಲಿರ್ತಕ್ಕಂಥ ಕಲ್ಲಿನಲ್ಲಿ ಕೆತ್ತಿದಂಥ ದೇಗುಲಗಳ ಬಗ್ಗೆ, ಮಹಾಕಾವ್ಯಗಳು ಕಥೆ ಹೇಳ್ತಕ್ಕಂಥ ದೇಗುಲಗಳ ಗೋಡೆಗಳ ಬಗ್ಗೆ, ಆಮೇಲೆ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ಸೈನಿಕರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಆಮೇಲೆ ಆ್ಯಂಡ್ ಇನ್ಸ್ಪೈರ್ಡ್ ಪರ್ಸನ್ಸ್, ಫೇಮಸ್ ಪ್ರಾಫಿಟ್ಸ್ ಆರ್ ಗ್ರೇಟ್ ಪರ್ಸನ್ಸ್ ಹೂ ಮೇಡ್ ಗ್ರೇಟ್ ಟಾಸ್ಕ್ ಆಫ್ ಆರ್ ಎನಿ ವರ್ದಿ ಪಿಲ್ಗ್ರಿಮ್ಸ್. ಅಷ್ಟೇ ಅಲ್ಲದೆ ಈ ದೇಶಕ್ಕೆ ಒಂದು ನಮ್ಮ ಬದುಕುವ ಒಂದು ಜೀವನ ಯಾವ ಥರ ಇರುತ್ತೆ, ಬದುಕುವ ಮಾರ್ಗವನ್ನು ತೋರಿಸಿದಂಥ ಪ್ರವಾದಿಗಳು, ಸಂತರ ಬಗ್ಗೆ ಹಾಡಲೇನೋ ಅಂತ ವರ್ಣನೆ ಮಾಡ್ತಾರೆ. ದ poet wanted to sing about the achievements and progress made by the countrymen. ಅಷ್ಟೇ ಅಲ್ಲದೆ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ನಮ್ಮ ಭಾರತವನ್ನು ಅಭಿವೃದ್ಧಿ ಪಥದಲ್ಲಿ ಒಯ್ದಂಥ ಒಂದು ಸಾಧನೆಗಳ ಬಗ್ಗೆ ಅವರು ವರ್ಣನೆ ಮಾಡ್ತಾರೆ. He wished to sing about the dams and lakes, about the steel mills or of the atomic age. ಸೊ ಅವರು ಈ ಅಣೆಕಟ್ಟುಗಳ ಬಗ್ಗೆ ಹಾಡಬೇಕಂತ ಬಯಸ್ತಾರೆ, ಸರೋವರಗಳ ಬಗ್ಗೆ ಹಾಡಬೇಕಂತ ಬಯಸ್ತಾರೆ, ಉಕ್ಕಿನ ಕೈಗಾರಿಕೆಗಳ ಬಗ್ಗೆ ವರ್ಣನೆ ಮಾಡ್ತಾರೆ, ಇನ್ನು ಪರಮಾಣು ಯುಗದಲ್ಲಿ ಉತ್ತುಂಗಕ್ಕೆ ಒಯ್ದಂಥ ಒಂದು ವಿಜ್ಞಾನಿಗಳ ಬಗ್ಗೆ. ಈ ಥರ ಒಂದು ನ್ಯಾಚುರಲ್ ಬ್ಯೂಟಿ ಆಗಿರ್ಬೋದು, ಆಮೇಲೆ ಹಿಸ್ಟೋರಿಕಲ್ ಬ್ಯೂಟಿ ಆಗಿರ್ಬೋದು, ಮತ್ತು ಈ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಈ ಎಲ್ಲ ಭಾಗವನ್ನು ಕವಿ ತಾಯಿ ಭಾರತೀಯನ ವರ್ಣನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಈ ಪಿ ಡಿ ಎಫ್ ನೋಟ್ಸ್ನ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಪಿ ಡಿ ಎಫ್ ನೋಟ್ಸಲ್ಲಿ ನಿಮಗೆ ಇಲ್ಲ 5 ಲಿಂಕ್ ಕೂಡ ಕೊಟ್ಟಿದ್ದೀನಿ. ಒಂದು SSLC ಆಲ್ ಸಬ್ಜೆಕ್ಟ್ ನೋಟ್ಸ್ ಇದೆ, ಒಂದು SSLC ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ ಇದೆ, ಆಮೇಲೆ SSLCಗೆ ಸಂಬಂಧಪಟ್ಟಂಥ ಶಾರ್ಟ್ ಎಸ್ಸೆಗಳಿವೆ, ಆಮೇಲೆ SSLC ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಲಿಂಕ್ ಇರುತ್ತೆ. ಸೊ ಈ PDF ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ 5 ಲಿಂಕ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.